ವಿಜಯನಗರ ಜಿಲ್ಲೆಯ ಕೂಡ್ಲಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ನಿಂಬಳಗೇರಿಯಲ್ಲಿ ಸೋಮವಾರದಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಗ್ರಾಮದ ನೂರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಡಾ ಬಿಎಚ್ಎಂ ದಾರುಕೇಶ್ ವಿಜ್ಞಾನಿಗಳು ಮಾನವ ಫೇಸ್ ಫ್ಲೈಟ್ ಸೆಂಟರ್ ಇಸ್ರೋ ಬೆಂಗಳೂರು ಇವರು ಕಾರ್ಯಕ್ರಮದಲ್ಲಿ ಮಕ್ಕಳ ಜೊತೆ ಸಂವಾದವಾಗಿ ವಿಜ್ಞಾನದ ಬಗ್ಗೆ ಮಕ್ಕಳಿಂದ ಪ್ರಶ್ನೆಗಳು ಕೇಳುವುದರೊಂದಿಗೆ ಉತ್ತರವನ್ನ ಕೊಟ್ಟ ದಾರುಕೇಶ್ ವಿಜ್ಞಾನಿಗಳು ಮಕ್ಕಳ ಪ್ರತಿಭಾವಂತರ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೇಳಿ ವಿಜ್ಞಾನಿಗಳು ಮಕ್ಕಳಿಗೆ ಸೂಕ್ತವಾದಂತಹ ಉತ್ತರ ಕೊಡೋದರೊಂದಿಗೆ ಸುಮಾರು 2 ಗಂಟೆಗಳ ಕಾಲ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಂವಾದ ಮಕ್ಕಳೊಂದಿಗೆ ನಡೆಸಿದರು. ಹಾಗೆಯೇ ಮಕ್ಕಳ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದರಲ್ಲಿ ವಿಜ್ಞಾನಿಗಳು ಸಂತೋಷಪಟ್ಟಿದ್ದಾರೆ. ಹಾಗೆಯೇ ಮಕ್ಕಳು ಕೂಡ ತಮ್ಮಲ್ಲಿ ಅಡಕವಾಗಿರುವ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಂಡ ನಂತರ ತಿಳಿಸ್ಕೊಡಿ ಸರ್. ಓಕೆ, ಗುಡ್. ನಾವು ಬೆಳಗ್ಗೆ ಎಷ್ಟೊಂದು ಎಕ್ಸಿಬಿಷನ್ ಲ್ಯಾಬ್ನಲ್ಲಿ ಎಕ್ಸಿಬಿಷನ್ ಅದರಲ್ಲಿ ನೋಡಿದಾಗ ನಮ್ಗೇನಂದ್ರೆ ನೀವು ಕಾರ್ ಓಡಿಸ್ಕೊಂಡ್ ಬರ್ತಾ ಇರ್ತೀರಾ, ನಾನು ಕಾರ್ ಓಡಿಸ್ಕೊಂಡ್ ಬರ್ತೀನಿ. ನಾನು ಯಾವ ಕಡೆನೂ ನೋಡ್ತೀನಿ, ನೀವು ಯಾವ ಕಡೆ ನೋಡ್ತೀರಾ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ನಾನು ನಿಮ್ಮ ಕಾರ್ ನೋಡಿರ್ತೀನಿ, ನೀವು ನನ್ನ ಕಾರ್ ನೋಡ್ತಾ ಇರಲ್ಲ, ನಾನು ಹಾರ್ನ್ ಮಾಡ್ತೀನಿ, ಅವಾಗ ನೀವು ಎಚ್ಚರ ಆಗ್ತೀರಿ. ಇದರ ಹೊರತಾಗಿ ನಾನೊಂದು ರಡಾರ್ ಸಿಸ್ಟಮ್ ಇಟ್ಕೊಳ್ತೀನಿ, ಮೈಕ್ರೋವೇವ್ಸ್. ಅದೇನ್ ಮಾಡುತ್ತೆ ಅಂದ್ರೆ ಅದು ಹೊಡಿತಾನೇ ಇರುತ್ತೆ, ಮೈಕ್ರೋವೇವ್ಸ್ ಹೊರಗೆ ಬರ್ತಾನೆ ಇರ್ತವೆ. ಯಾವ್ದಾದ್ರು ಒಂದು ವಸ್ತು ಎದುರುಗಡೆ ಬಂದ್ರೆ ಅದರಿಂದ ರಿಫ್ಲೆಕ್ಟ್ ಆಗ್ತವೆ. ಈ ರೀತಿ ಇಲ್ಲಿಂದ ಹೊರಟಿದ್ದು ಲೆಕ್ಕ ಹಾಕಿದ್ರೆ ಎಷ್ಟು ದೂರದಲ್ಲಿದೆ ಅಂತ ಗೊತ್ತಾಗುತ್ತೆ. ಪ್ರತಿ ಕ್ಷಣಕ್ಕೂ ಈ ದೂರ ಕಡಿಮೆ ಆಗ್ತಾ ಇದೆ ಅಂದ್ರೆ ನೀವು ರ್ಯಾಶ್ ಆಗಿ ನನ್ನ ಕಡೆ ಕಾರ್ ಓಡಿಸ್ಕೊಂಡ್ ಬರ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ನಿಮ್ಮ ಕಾರ್ನಲ್ಲೂ ಆ ಥರ ಒಂದು ರಡಾರ್ ಸಿಸ್ಟಮ್ ಇಟ್ಬಿಟ್ರೆ ಆ ರಡಾರ್ಗಳು ಏನು ಕೊಲಿಷನ್ನ ಅವಾಯ್ಡ್ ಮಾಡ್ತವೆ. ರಿಯಲಿ ಅವು ಮಾತಾಡ್ತಾವ ಇಲ್ಲ, ಡ್ರೈವರ್ನ ಎಚ್ಚರ ಮಾಡಿಸ್ತವೆ. ಹಿಂಗಾಗಿ ಈ ಟೆಕ್ನಾಲಜಿಯನ್ನ ಜನರಿಗೆ ಸುಲಭವಾಗಿ ಅರ್ಥ ಆಗಲಿ ಅಂತೇಳಿ ಕಾರುಗಳು ಮಾತನಾಡ್ತವೆ ಅಂತ ಹೇಳೋ ರೀತಿ. ಸೊ ಒನ್ ವೇ ಇಟ್ ಈಸ್ ಕರೆಕ್ಟ್ ಆಲ್ಸೋ. ಯಾಕಂದ್ರೆ ಆ ರೀತಿ ಅವ್ರು ಹೇಳ್ತಾ ಇದ್ದಿದ್ರೆ ಬಹುಶಃ ನೀನು ಅದನ್ನ ನೆನಪಿಟ್ಕೊಂಡು ನನಗೆ ಪ್ರಶ್ನೆನೂ ಕೇಳ್ತಾ ಇರ್ಲಿಲ್ಲ. ಕಾರುಗಳು ನಿಜವಾಗಿ ಮಾತಾಡದೇ ಇರ್ಬೋದು, ಆದ್ರೆ ಆ ಟೆಕ್ನಾಲಜಿ ಇದೆ. ಸೊ ದಟ್ಸ್ ವಾಟ್ ಈಸ್ ಬೀಂಗ್ ಇಂಪ್ಲಿಮೆಂಟೆಡ್. ಹಾ, ಓಕೆ. ಪವನ್ ಅವ್ರ ಪ್ರಶ್ನೆ, ಕೊರೋನಾ ಯಾಕೆ ಬಂತು? COVID-19 2019 5G. I think 1977 ನಲ್ಲಿನೇ 5 around that we were knowing that it will be 5G. Yeah. ಓಕೆ, 5G ಇಂದ ಕೊರೋನಾ ಬಂದಿದೆಯಾ, ಬರೋ ಸಾಧ್ಯತೆ ಇದೆಯಾ ಅಂದ್ರೆ ಅವನ ಪ್ರಶ್ನೆ ಸರ್. ಅದ ಈಗ ಕೊರೋನಾ ಬಂದದ್ದು 5G ಬಂದಾಗ, ಹಂಗೆ ಈಗ 6G ಬರ್ತೈತಲ್ಲ, ಮತ್ತೆ ಏನಾರು ಆ ರೋಗಗಳು ಬರ್ತಿದಾವ ಬೇರೆ ಬೇರೆ? ಓಕೆ, ಇದೇನಂದ್ರೆ ಗುಡ್ ಥಿಂಕಿಂಗ್. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಕ್ವಶನ್. ಈಗ ನಾವು ಕಮ್ಯುನಿಕೇಷನ್ಗೆ 1G ಬಳಸ್ತೀವಿ, 2G ಬಳಸ್ತೀವಿ ಅಂದರೆ 1 to 2 GHz ಅಥವಾ 250 to 350 MHz ಇವುಗಳನ್ನ ಒಂದು ರೇಂಜ್ ಅಂತೀವಿ ನಾವು. 1G 2G ಅದರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವು ಮುಂಚೆ ಆಗಲಿಲ್ವಾ? ಇದ್ವು. ನಮ್ಮ ಕಮ್ಯುನಿಕೇಷನ್ಗೆ ನಾವು ಬಳಸ್ತಾ ಇರಲಿಲ್ಲ ಅವುಗಳನ್ನು. ನಾವು 5G ಇಂದ ಈ 5G ಕಿರಣಗಳು ಮೊದಲೂ ಇದ್ವು, ನಾವು ಬಳಸ್ತಾ ಇರಲಿಲ್ಲ. ಈಗ ನಮ್ಮ ಬಳಕೆಗೆ ಬೇಕು ಅಂತ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ, ಅದನ್ನ ಬಳಸ್ತೀವಿ. ಅವು ನಿರ್ಜೀವವಾದ ವಸ್ತುಗಳು. ಕೋವಿಡ್ ಬಂದದ್ದು ವೈರಾಣುನಿಂದ, ಕರೆಕ್ಟ್? ವೈರಸ್ನಿಂದ. ಮಕ್ಕಳು ಉತ್ಸಾಹಕರಾಗ್ತಾ ಇದ್ರು. ಹಾಗೆಯೇ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಮೈಲೇಶ್ ಬೇಬೂರ್ ಅವರು ಕಾರ್ಯಕ್ರಮದ ಕುರಿತು ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡೋದ್ರೊಂದಿಗೆ ಮಕ್ಕಳು ಪ್ರತಿಭಾವಂತರಾಗಿ ಹಾಗೂ ಸಮಾಜ ಮಾದರಿಯತ್ತ ನಡೆಸಲು ಮಕ್ಕಳು ಕೂಡ ಆಳವಾಗಿ ವಿಜ್ಞಾನದ ವಿಷಯವನ್ನು ಅಳವಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಇಲ್ಲಿ ಸೇರಿ ಇರುವಂತಹ ವಿದ್ಯಾರ್ಥಿಗಳು ದೇಶಕ್ಕೆ ಹಾಗೂ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದರು. ನೀವು ಎಕ್ಸಾಮ್ ಬರಿಬೇಕಾದಂದ್ರೆ ನೋಡಿ, ನಿಮ್ಮ SSLC ಎಕ್ಸಾಮಿನೇಷನ್ಗೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಮನ್ನು ಮಲಗಕ್ಕೆ ಬಿಡ್ತಾ ಇಲ್ಲ. ಯಾವುದು ಸಿನಿಮಾ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಬಟ್ ಇವೆಲ್ಲ ನಾವು ಮಾಡಿದ್ವಿ. ನಿಮಗೆ ಗೊತ್ತಿರಲಿ, ನಾವು ನಾಳೆ SSLC ಎಕ್ಸಾಮ್ ಬರೆಯಕ್ಕೆ ಹೋಗ್ತೀವಿ ಅಂದ್ರೆ ಅದ್ರ ಹಿಂದಿನ ದಿನ ನಾವು ಸಿನಿಮಾ ನೋಡಿದವರು. ಹೌದು, ನಿಜ. ಏನು ಸರ್?
ಯಾವ ಫಿಲಿಮ್ ಅಂತ ಗೊತ್ತಿಲ್ಲ, ನೆನಪಿಲ್ಲ, ಒಟ್ಟು ಹೋಗಿದ್ವಿ. ಅಂದ್ರೆ ಅಷ್ಟು ಓದ್ತಾ ಇದ್ವಿ ಅಂತ, ಒಂದೇ ರೂಮ್ ಒಳಗಡೆ ಕುತ್ಕೊಂಡು ಓದ್ತಾ ಇದ್ವಿ ನಾವು ದ್ವಾರಕೇಶ್. ನಮ್ದೊಂದು ಟೀಮ್ ಇತ್ತು, ಒಂದೇ ರೂಮ್ನಲ್ಲಿ ಕುತ್ಕೊಂಡು ಓದ್ತಾ ಇದ್ವಿ. ಆದ್ರೆ ಎಲ್ಲರೂ ಸೇರಿ ಜಾಸ್ತಿ ಬೈತಿದ್ದು ದ್ವಾರಕೇಶ್ಗೆ. ಆತೇನು ಮಾಡೋಣ ಅಂತಂದ್ರೆ ಮನೆಗೆ ಹೋಗೋನು, ಮನೆಗೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ಓದ್ಕೊಂಡ್ ಬಂದ್ಬಿಡೋನು. ನಾವು ಸಾಯಂಕಾಲ ಕುತ್ಕೊಂಡು ಓದೋ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು ಮಾತಾಡೋಕೆ ಶುರು ಮಾಡೋನು. ಅದಕ್ಕೆ ನಾವೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ, ಎಲ್ಲ ಓದ್ಕೊಂಡ್ ಬಂದ್ಬಿಟ್ಟಿದೆ ನಾವು ನಾಗಲೇ, ಈಗ ನಮ್ಮನ ಜೊತೆ ಕುತ್ಕೊಂಡು ಇದು ಮಾಡ್ತೇನೆ ಅಂತ. ಸೊ ತುಂಬ ಒಳ್ಳೆಯ, ಮೊದಲಿಂದನೂ ವಿದ್ಯಾರ್ಥಿ ದಶೆಯಿಂದನೇ ಸಾಕಷ್ಟು ಈ ಸೈನ್ಸ್ ಬಗ್ಗೆ ಸಾಕಷ್ಟು ಆಸಕ್ತಿ ಇರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ, ಇವತ್ತು ನ್ಯಾಷನಲ್ ಸೈನ್ಸ್ ಡೇ ಆಚರಣೆ ಮಾಡ್ತಾ ಇದ್ದೀರಿ. ಯಾಕೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮಗೆಲ್ಲ ಬಹುಶಃ ಗೊತ್ತಿದೆ. ಸರ್ ಸಿ.ವಿ. ರಾಮನ್ ರವ್ರ ಬಗ್ಗೆ ನಾನೊಂದು ಮಾತು ಹೇಳ್ಬೇಕು. ಬಹುತೇಕ ಸಿ.ವಿ. ರಾಮನ್ ಯಾವಾಗ ಹುಟ್ಟಿದ್ರೋ ಅವತ್ತು ಈ ದೇಶಕ್ಕೆ ನಮಗೆ ನೊಬೆಲ್ ಅವಾರ್ಡ್ ಸಿಕ್ತು ಅಂತ ಹೇಳಿ, ಸೈನ್ಸಿಗೆ ಸಂಬಂಧಪಟ್ಟಂತ ನೊಬೆಲ್ ಅವಾರ್ಡ್ ನಮಗೆ ಸಿಕ್ಕಿದ್ದು. ರಾಮನ್ ಎಫೆಕ್ಟ್ ಇವತ್ತಿಗೂ ಕೂಡ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥದ್ದು, ನಿಮ್ಗೆ ಇದೆಲ್ಲ ಗೊತ್ತಿದೆ. ಹಾಗಾಗಿ ಅವರ ಜನ್ಮ ದಿನಾಚರಣೆಯ ನೆನಪಿಗೋಸ್ಕರ ನಾವಿವತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಯಾಕೆ ಹೇಳೋ ಮಾಡಬೇಕಾದಂದ್ರೆ ಬಹುತೇಕ ಅಂಶಗಳನ್ನ ಎರಡು ಪದಗಳ ಆಧಾರದ ಮೇಲೆ ಮಾತಾಡ್ತಿದ್ರು. ನೀವು ಗಮನಿಸಿದ್ರಿಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನು ಗಮನಿಸಿದ್ದು ಅಲ್ಲಿ ಹೆಸರು ಮಾಡಬಹುದು ಅಂತೇಳಿ. ಇದು ನಾನು ಹೇಳಿದ್ದಲ್ಲ, ಸರ್ ಸಿ.ವಿ. ರಾಮನ್ ರವರು ಹೇಳಿದ್ದು. ಆ ಎರಡು ಪದಗಳ ಬಳಕೆಯನ್ನು ಬಹುತೇಕ ಯಥೇಚ್ಛವಾಗಿ ಮಾಡಿದ್ರು ದ್ವಾರಕೇಶ್ ಅವರು. ಹಾಗಾಗಿ ಅವರು ಇವತ್ತು ಈ ದೇಶದಲ್ಲಿ ಒಳ್ಳೆಯ ಸೈಂಟಿಸ್ಟ್ ಆಗಿ ಹೊರಹೊಮ್ತಾ ಇದ್ದಾರೆ. ಅದು ತುಂಬ ಖುಷಿ ಕೊಡೋಂಥ ವಿಷಯ. ನಮ್ಮ ಭಾಗದವರು, ನಮ್ಮವರೇ, ನಮ್ಮೂರಿನವರೇ ಇಷ್ಟು ದೊಡ್ಡ ಹೆಸರನ್ನು ಈ ಸ್ಪೇಸ್ ರಿಸರ್ಚಲ್ಲಿ ಸಾಕಷ್ಟು ಕೆಲಸ ಮಾಡ್ತಕ್ಕಂಥದ್ದನ್ನು ಗಮನಿಸಿದರೆ ಭಾಳಷ್ಟು ಹೆಮ್ಮೆ ಪಡ್ತದೆ ಅಂತ. ನಮಗೆ ಸೈನ್ಸ್ನಲ್ಲಿ ಭಾಳಷ್ಟು ಆಸಕ್ತಿ ಬರಬೇಕು ಅಂತ. ಯಾವಾಗ ವಿಜ್ಞಾನದಲ್ಲಿ ಕುತೂಹಲಗಳು ಜಾಸ್ತಿ ಆಗ್ತದೋ, ಪರಿಶ್ರಮಗಳು ಜಾಸ್ತಿ ಆಗ್ತದೋ, ಆಟೋಮೆಟಿಕ್ ಆಗಿ ಈ ದೇಶಕ್ಕೆ ನಿಮ್ಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವಸ್ತುಗಳ ಪ್ರದರ್ಶನವನ್ನ ಸೇರಿ ಬಂದಂತಹ ಎಲ್ಲ ಅತಿಥಿಗಳು ವೀಕ್ಷಣೆ ಮಾಡಿದ್ರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ಎಟಿಎಲ್ ಕಮ್ಯುನಿಟಿ ಡೇ ವಿಜ್ಞಾನಿಗಳೊಂದಿಗೆ ಸಂವಾದ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಸರ್ಕಾರಿ ಪ್ರೌಢಶಾಲೆ ನಿಂಬಳಗೇರಿಯಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಅಧ್ಯಕ್ಷರು ಆದ ಎನ್ಜಿ ಚನ್ನಬಸವನಗೌಡರು, ಕಾರ್ಯಕ್ರಮದ ಉದ್ಘಾಟಕರಾಗಿ ಮೈಲೇಶ್ ಬೇವೂರು, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೂಡಲಿಗಿ, ಉಪನ್ಯಾಸವನ್ನ ಇಸ್ರೋದ ಖ್ಯಾತ ವಿಜ್ಞಾನಿಗಳು ಆದ ಬಿಎಚ್ಎಂ ಧಾರುಕೇಶ್, ಮಾನವ ಬಾಹ್ಯಾಕಾಶ ಉಡಾವಣೆ ನೌಕೆಯ ಮುಖ್ಯಸ್ಥರು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿ ಫಕೀರಪ್ಪ ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ನಿಂಬಳಗೆರೆ ಎಂ ಗುರುಸಿದ್ದಸ್ವಾಮಿ, ದಾವಣಗೆರೆ ಸೈನ್ಸ್ ಫೌಂಡೇಶನ್ ನಿರ್ದೇಶಕರು, ಜೆಎಂಸಿ ಟ್ರಸ್ಟ್ ಬಿ ಶಿಲ್ಪಾಚಾರಿ ಮತ್ತು ವಿಠಲರಾವ್ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ನಿಂಬಳಗೆರೆ, ಕಾರ್ಯಕ್ರಮದ ಸಂಚಾಲಕರು ಆದ ಬಣ್ಕಾರ್ ಪತ್ರೇಶ್, ವಿಜ್ಞಾನ ಶಿಕ್ಷಕರು ಕೆ ಅನಿಲ್ ಕುಮಾರ್, ವಿಜ್ಞಾನ ಶಿಕ್ಷಕರು, ನಿರೂಪಣೆ ಕೆಎಂ ರವಿಪ್ರಸಾದ್, ಎಂಪಿ ನಾಗರಾಜ್, ಮಂಗಳ ಗೌರಮ್ಮ, ಗುರು ಬಸವರಾಜ್, ವೀರಭದ್ರಪ್ಪ, ಆಂಜಿನಪ್ಪ, ಮಲ್ಲಪ್ಪ ಹಡಪದ, ಮೌನೇಶ್ ಆಚಾರ್, ಶಿವಪುತ್ರಗೌಡ, ಸಿದ್ದೇಶ್ ಪಾಟೀಲ್, ಶಕ್ತಿ ಪ್ರಸಾದ್, ಎಸ್ಟಿಎಂಸಿ ಸದಸ್ಯರು ಆದ ಸಿದ್ಲಿಂಗಪ್ಪ, ಬಸವರಾಜ್, ಉಮೇಶ್ ಆಲಪ್ಪ, ಅನ್ವರ್ ಸಾಬ್ ಮತ್ತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.